ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈ ವಿಡಿಯೋನ ನೋಡೋದಕ್ಕೆ ಮೊದಲು ಕೆಲವರು ಬರ್ನಲ್ಲನ್ನು ಇಟ್ಕೊಳ್ಳಿ. ಸಾಕಾಗಿಲ್ಲ ಅಂದರೆ ಸಿದ್ದರಾಮಯ್ಯ ಅವರ ಹತ್ರ ಬರ್ನಲ್ ಭಾಗ್ಯವನ್ನು ತಗೊಳ್ಳಿ. ಯಾಕಂದರೆ ಮೋದಿ ಸರ್ಕಾರದ ಕನಸಿಗೆ ಮತ್ತೆ ದೊಡ್ಡ ಬಲ ಬಂದಿದೆ. ಅದು ಈ ಬಾರಿ ಸಿಕ್ಕಿದ್ದು ಮಾತ್ರ ಸುಪ್ರೀಂ ಕೋರ್ಟಿನಿಂದ. ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರೋ ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಇದನ್ನ ನಾನು ಹೇಳ್ತಾ ಇಲ್ಲ, ಖುದ್ದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಮತ್ತೊಮ್ಮೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಸಂವಿಧಾನದಲ್ಲಿರೋ ಎಲ್ಲರಿಗೂ ಸಮಾನತೆಯ ಹಕ್ಕನ್ನ ಒತ್ತಿ ಹೇಳಿದ್ದಾರೆ. ದೇಶದಲ್ಲಿರೋ ಕೆಲ ಅಯೋಗ್ಯರಿಗೆ ಎಚ್ಚರ ಆಗೋ ಹಾಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿಯವರೆಗೂ ಸಂವಿಧಾನದಲ್ಲಿ ಎಲ್ಲರೂ ಸಮಾನ ಅಂತ ಇದ್ರು. ಧಾರ್ಮಿಕ ಹೆಸರಲ್ಲಿ ಮಹಿಳೆಯರಿಗೆ ತಾರತಮ್ಯ ಮಾಡ್ತಾ ದೌರ್ಜನ್ಯವನ್ನು ಮಾಡೋದು ಸರಿಯೇ ಅನ್ನೋದರ ಕುರಿತು ಗಂಭೀರವಾದ ಚರ್ಚೆ ಸುಪ್ರೀಂ ಕೋರ್ಟಲ್ಲಿ ನಡೆದಿದೆ. ಇಲ್ಲಿಯವರೆಗೂ ಶರಿಯಾ ಕಾನೂನಿನ ಅಡಿಯಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಸಮಾನ ಹಕ್ಕನ್ನು ನಿರಾಕರಿಸೋದನ್ನು ಪ್ರಶ್ನೆ ಮಾಡಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆಯ ಸಮಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಅಂದರೆ UCC ಅನ್ನೋದನ್ನು ಖುದ್ದು CJI ಸೂರ್ಯಕಾಂತ್ ಅವರೇ ಹೇಳಿರೋದು ಕೆಲವರ ಕಣ್ಣನ್ನು ಕೆಂಪಗಾಗಿಸ್ತಾ ಇದೆ. ಹಾಗಾದರೆ ಸುಪ್ರೀಂ ಕೋರ್ಟಿನಲ್ಲಿ ನಡೆದದ್ದೇನೋ, ಮೋದಿ ಸರ್ಕಾರದ ನಿಲುವೇನೋ, ಜಾರಿಗೆ ತರುವಾಗ ಏನೆಲ್ಲ ತೊಂದರೆಗಳನ್ನು ಮಾಡೋಕ್ಕೆ ಯಾರೆಲ್ಲ ಪ್ರಯತ್ನವನ್ನು ಮಾಡಬಹುದು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಇಲ್ಲಿಯವರೆಗೂ UCC ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದೆ. ಆದರೆ ಅದನ್ನು ಜಾರಿಗೆ ತಂದರೆ ದೇಶವೇ ಹೊತ್ತಿ ಉರಿಯುತ್ತೆ ಅಂತ ವಿಪಕ್ಷದಲ್ಲಿರೋ ಬಹಳಷ್ಟು ನಾಯಕರು ಮಾತನಾಡಿದ್ರು. ಒಂದು ಬಾರಿ ಅದನ್ನು ಜಾರಿಗೆ ತರೋ ಪ್ರಯತ್ನವನ್ನು ಮಾಡಿದ್ದಕ್ಕೆ ಒಂದಷ್ಟು ಪ್ರತಿಭಟನೆಗಳು ನಡೆದಿದ್ವು. ಇದು ಮುಸಲ್ಮಾನರ ಶರಿಯಾ ಕಾನೂನಲ್ಲಿ ಬರಲ್ಲ, ಶರಿಯಾ ಕಾನೂನಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕಿಲ್ಲ, ಹಾಗಾಗಿ ಸಮಾನ ಹಕ್ಕನ್ನು ಕೊಡಲ್ಲ ಅನ್ನೋದು ಕೆಲ ಮುಸಲ್ಮಾನ ಪುಂಡರವಾದ. ಅವರನ್ನು ಯಾಕೆ ಪುಂಡರು ಅಂತ ಕರಿತೀನಿ ಅಂದರೆ, ಮಹಿಳೆಯರಿಗೆ ಸಮಾನ ಹಕ್ಕನ್ನು ಕೊಡಲ್ಲ ಅಂದರೆ, ನಮ್ಮ ದೇಶದ ಸಂವಿಧಾನವನ್ನು ಫಾಲೋ ಮಾಡಲ್ಲ ಅಂದರೆ ಅವರನ್ನು ಇನ್ನೇನು ದೇಶ ದ್ರೋಹಿಗಳಲ್ಲ ಅಂತ ಕರೆಯೋಕ್ಕಾಗಲ್ಲ. ಹಾಗಾಗಿ ಅವರನ್ನು ಪುಂಡರು ಅಂತಲೇ ಕರಿಬೇಕು. ಅದನ್ನು ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ, ಇನ್ನು ಕೆಲ ಕೈಲಾಗದ ನಾಯಕರು ಬೆಂಬಲಿಸಿದ್ರು. ಯಾಕಂದರೆ ಮುಸಲ್ಮಾನರ ಮತಗಳನ್ನು ಕೇಳೋ ಇವರೆಲ್ಲ ಮುಸ್ಲಿಂ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಬೇಕಾಗಿಲ್ಲ ಅನ್ನೋ ಹಾಗೆ ಅಲ್ಲಿರೋ ಪುರುಷರನ್ನು ಮೆಚ್ಚಿಸೋ ಪುರುಷಾರ್ಥದ ಕೆಲಸವನ್ನು ಮಾಡೋಕೆ ನಿಂತಿದ್ರು. ಅದರಲ್ಲೂ ಮುಸ್ಲಿಂ ಮಹಿಳೆಯರಿಗೆ ವಿಚ್ಛೇದನ ಆದರೆ ಅಥವಾ ಗಂಡನನ್ನು ಕಳೆದುಕೊಂಡ್ರೆ ಯಾವುದೇ ರೀತಿಯ ಆಸ್ತಿಯಲ್ಲಿ ಪಾಲು ಸಿಗಲ್ಲ. ಹಾಗೆಯೇ ಅಪ್ಪನ ಮನೆಯ ಆಸ್ತಿಯಲ್ಲೂ ಪಾಲು ಸಿಗಲ್ಲ. ಒಂದು ಕಡೆ ಅಪ್ಪನ ಮನೆಯಿಂದನೂ ಏನೂ ಇಲ್ಲ, ಇನ್ನೊಂದು ಕಡೆ ಗಂಡನ ಮನೆಯಿಂದನೂ ಏನೂ ಇಲ್ಲ. ಅಂದರೆ ಒಬ್ಬ ಮಹಿಳೆ ಮಕ್ಕಳನ್ನು ಹೇಗೆ ಸಾಕಬೇಕು, ತನ್ನ ಜೀವನವನ್ನು ಯಾವ ರೀತಿ ನಡೆಸಬೇಕು ಯೋಚನೆ ಮಾಡಿ. ಇದು ಶರಿಯಾ ಕಾನೂನು, ಇದನ್ನು ಅವರು ಫಾಲೋ ಮಾಡ್ತಾರಂತೆ. ಇರಲಿ, ಅವರ ಕರ್ಮ ಮಾಡಿಕೊಳ್ಳಿ ಬಿಡಿ. ಆದರೆ ಭಾರತದಲ್ಲಿ ಸಂವಿಧಾನ ಮತ್ತು ಕಾನೂನುಗಳಿವೆ. ಆದರೂ ಈ 1932ರ ಶರಿಯಾ ಕಾನೂನು ಭಾರತದಲ್ಲಿ ಉಳಿದುಕೊಂಡಿದ್ದೇ ದೊಡ್ಡ ದುರಂತ. ಈಗ ಅದನ್ನೇ ಪ್ರಶ್ನೆ ಮಾಡಿ ಪೌಲೋಮಿ ಶ್ಲುಕ್ಲಾ ಅನ್ನೋರು ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದೇನು ಕರ್ಮನೋ ಗೊತ್ತಿಲ್ಲ, ಅದು ವಿಪಕ್ಷದಲ್ಲಿರೋ ನಾಯಕರ ಕರ್ಮನೋ ಇಲ್ಲ ಅಂದರೆ ಮುಸಲ್ಮಾನ ಪುಂಡರ ಹಾಗೆ ಆಡ್ತಾ ಇರೋ ಶರಿಯಾ ಕಾನೂನು ಅಂತ ಮಾತಾಡ್ತಾ ಇದ್ದವರ ಕರ್ಮನೋ ಗೊತ್ತಿಲ್ಲ. ಆ ಅರ್ಜಿ ಚೀಫ್ ಜಸ್ಟಿಸ್ ಸೂರ್ಯಕಾಂತ್, ಜಸ್ಟಿಸ್ ಜಯಮೋಲಾ ಬಾಗ್ಚಿ ಮತ್ತು R ಮಹದೇವನ್ ಅವರ ಪೀಠಕ್ಕೆ ಹೋಗಿತ್ತು. ಅದು ತ್ರಿಸದಸ್ಯ ಪೀಠದಲ್ಲಿದ್ದ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಎಲ್ಲದಕ್ಕೂ ಒಂದೇ ಪರಿಹಾರ, ಅದು UCC ಜಾರಿ ಮಾಡೋದು ಅಂತ ಹೇಳಿದ್ದಾರೆ. ಅದು ಈಗ ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಇದು ಭಾರತ ಅಲ್ಲವೇ? ಒಳ್ಳೆಯದು ಬಂದಾಗ ಬಹಳಷ್ಟು ಚರ್ಚೆಗಳು ಆಗಲೇಬೇಕು, ಅದು ಆಗ್ತಾನೆ ಇರುತ್ತೆ ಬಿಡಿ. ಹಾಗಂತ ಇದನ್ನು ನ್ಯಾಯಾಧೀಶರು ಸುಮ್ಮನೆ ಹೇಳಿಲ್ಲ. ಅಲ್ಲಿ ಅರ್ಜಿದಾರರ ಪರವಾಗಿ ವಾದವನ್ನು ಮಂಡಿಸಿದ್ದು ಪ್ರಶಾಂತ್ ಭೂಷಣ್. ಬಲವಾದ ವಾದವನ್ನು ಮಂಡಿಸಿ ಮುಸ್ಲಿಂ ಪರ್ಸನ್ ಅಲ್ಲ, 1932ರ ಪ್ರಕಾರ ಮಹಿಳೆಯರಿಗೆ ಪುರುಷರಿಗೆ ಸಿಗೋ ಅರ್ಧದಷ್ಟು ಮಾತ್ರ ಪಡೆದುಕೊಳ್ಳೋ ಹಕ್ಕು ಇದೆ. ಇದು ಸಂವಿಧಾನದ 14ನೇ ವಿಧಿಯ ಸಮಾನತೆಯ ಹಕ್ಕು ಮತ್ತು 15ನೇ ವಿಧಿಯ ಲಿಂಗ ತಾರತಮ್ಯ ನಿಷೇಧಗಳ ಸ್ಪಷ್ಟವಾದ ಉಲ್ಲಂಘನೆಯಾಗಿದೆ. ಮಹಿಳೆಯರಿಗೆ ಕೆಳಮಟ್ಟದ ಉತ್ತರಾಧಿಕಾರದ ಹಕ್ಕುಗಳನ್ನು ನೀಡೋದು ಯಾವುದೇ ಕಾರಣಕ್ಕೂ ಸಮರ್ಥನೀಯ ಅಲ್ಲ ಅನ್ನೋ ವಾದವನ್ನು ಮಂಡಿಸಿದ್ರು. ಆಗ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಇಲ್ಲಿಯವರೆಗೂ ವಿಪಕ್ಷದಲ್ಲಿರೋ ನಾಯಕರು ಹೇಳ್ತಾ ಬೆದರಿಕೆ ಹಾಕ್ತಾ ಇದ್ದ ಪ್ರಶ್ನೆಯನ್ನೇ ಕೇಳಿದ್ರು. ಅದು ಪ್ರಾಕ್ಟಿಕಲ್ ಅನ್ನೋದು ಸತ್ಯ. ಅಲ್ಲಿ ಅವರು ಕೇಳಿದ್ದು ಶರಿಯಾ ಕಾನೂನಿನ ಆಸ್ತಿ ಹಂಚಿಕೆಯನ್ನು ಅಸಂವಿಧಾನಿಕ ಅಂತ ರದ್ದು ಮಾಡಿದರೆ
ಏನಾಗತ್ತೆ? ಮುಸ್ಲಿಮರ ಆಸ್ತಿ ಹಂಚಿಕೆ ಯಾವುದೇ ಶಾಸನಬದ್ಧ ಕಾನೂನುಗಳು ಇಲ್ಲ. ಆಗ ಅಲ್ಲಿ ಒಂದು ಕಾನೂನು ಶೂನ್ಯತೆ ಸೃಷ್ಟಿಯಾಗಲ್ವಾ? ಸುಧಾರಣೆ ತಗೊಂಡು ಬರೋ ಉತ್ಸಾಹದಲ್ಲಿ ಮುಸ್ಲಿಂ ಮಹಿಳೆಯರನ್ನ ರಕ್ಷಣೆ ಇಲ್ಲದ ಪರಿಸ್ಥಿತಿಗೆ ತಳ್ಳೋದು ಬೇಡ. ಈಗ ಅವರಿಗೆ ಸಿಗ್ತಾ ಇರೋ ಆಸ್ತಿಯ ಹಕ್ಕಿನಿಂದ ವಂಚಿತರಾಗೋ ಹಾಗೆ ಮಾಡೋದು ಬೇಡ ಅಂತ ಹೇಳಿದ್ರು. ಆಗ ಪ್ರಶಾಂತ್ ಭೂಷಣ್ ಒಂದು ವೇಳೆ ಶರಿಯಾ ಕಾನೂನನ್ನು ರದ್ದು ಮಾಡಿದರೆ ಉಂಟಾಗೋ ಶೂನ್ಯತೆಯನ್ನು ಭಾರತೀಯ ಉತ್ತರಾಧಿಕಾರ ಕಾಯ್ದೆಯ ಮೂಲಕ ತುಂಬಬಹುದು. ಮುಸ್ಲಿಂ ಮಹಿಳೆಯರಿಗೂ ಪುರುಷರಷ್ಟೇ ಸಮಾನ ಆಸ್ತಿಯ ಹಕ್ಕು ಇದೆ ಅಂತ ನ್ಯಾಯಾಲಯ ಘೋಷಣೆ ಮಾಡಬಹುದು ಅಂತ ತಿಳಿಸಿ, ಜೊತೆಗೆ 2017ರ ಶಾಹಿರಾ ಬಾನು ಪ್ರಕರಣದ ತೀರ್ಪನ್ನು ಉಲ್ಲೇಖ ಮಾಡಿ ಅವತ್ತು ಸುಪ್ರೀಂ ಕೋರ್ಟ್ ತ್ರಿವಳಿ ತಲಾಖನ್ನು ಅಸಂವಿಧಾನಿಕ ಅಂತ ರದ್ದು ಮಾಡಿತ್ತು. ಶಾಹಿರಾ ಬಾನು ಪ್ರಕರಣದ ತೀರ್ಪಿನ ನಂತರ ಕೂಡ ಮುಸ್ಲಿಂ ಮಹಿಳೆಯರಿಗೆ ಮುಸ್ಲಿಂ ಪುರುಷರಷ್ಟು ಸಮಾನ ಹಕ್ಕು ಇಲ್ಲದೆ ಇರೋದನ್ನು ಒಪ್ಪಿಕೊಳ್ಳೋದು ಹೇಗೆ? ಆಸ್ತಿಯ ಹಕ್ಕು ಅನ್ನೋದು ನಾಗರಿಕ ಹಕ್ಕು, ಅದು ಯಾವುದೇ ಅಗತ್ಯ ಧಾರ್ಮಿಕ ಆಚರಣೆ ಅಂತ ರಕ್ಷಣೆಯನ್ನು ಮಾಡೋಕೆ ಆಗಲ್ಲ ಅಂತ ಪ್ರಶಾಂತ್ ಭೂಷಣ್ ತಿಳಿಸಿದ್ರು. ಇನ್ನು ಮುಸ್ಲಿಂ ಮಹಿಳೆಯರ ಆಸ್ತಿಯ ಹಕ್ಕಿನ ತಾರತಮ್ಯ ಹೋಗಲಾಡಿಸೋಕೆ ಬರೀ ಶರಿಯಾ ಕಾನೂನಿನ ಒಂದು ನಿಯಮವನ್ನು ರದ್ದು ಮಾಡಿದರೆ ಸಾಕಾಗಲ್ಲ. ಹಾಗೇನಾದರೂ ಮಾಡಿದರೆ ಅದು ಇಡೀ ವ್ಯವಸ್ಥೆಯಲ್ಲಿ ಕಾನೂನಿನ ಶೂನ್ಯತೆಯನ್ನು ಸೃಷ್ಟಿ ಮಾಡುತ್ತೆ ಅಂತ ಮತ್ತೆ ಸುಪ್ರೀಂ ಕೋರ್ಟ್ ತನ್ನ ನಿಲುವನ್ನು ಹೇಳುತ್ತೆ. ಮತ್ತೆ ವಕೀಲರಾದ ಪ್ರಶಾಂತ್ ಭೂಷಣ್ ಅವರಿಗೆ ಅರ್ಜಿಯನ್ನು ತಿದ್ದುಪಡಿ ಮಾಡಿ ಶರಿಯಾ ನಿಯಮ ರದ್ದು ಮಾಡಿದರೆ ಪರ್ಯಾಯ ಪರಿಹಾರಗಳನ್ನು ನ್ಯಾಯಾಲಯ ಸೂಚಿಸಿಯಾಗಿದೆ. ಇದರ ಜೊತೆಗೆ ಮುಸ್ಲಿಂ ಅರ್ಜಿದಾರರನ್ನೇ ಈ ಅರ್ಜಿಯಲ್ಲಿ ಭಾಗಿದಾರರಾಗಿ ಮಾಡೋದಕ್ಕೆ ಸುಪ್ರೀಂ ನ್ಯಾಯಾಧೀಶರು ಸಲಹೆಯನ್ನು ನೀಡಿದ್ದಾರೆ. ಅದೇ ಅರ್ಜಿಯಲ್ಲಿ ಮತ್ತೊಂದು ಅಂಶವನ್ನು ಎತ್ತಿ ತೋರಿಸಿದ್ದಾರೆ. ಅದೇನೆಂದರೆ ಭೌಗೋಳಿಕ ತಾರತಮ್ಯ. ಉತ್ತರಾಖಂಡದ ಮುಸ್ಲಿಂ ಮಹಿಳೆಯರಿಗೆ ತಮ್ಮ ಸಹೋದರರ ಸಮನಾಗಿ ಆಸ್ತಿಯಲ್ಲಿ ಪಾಲು ಸಿಗ್ತಾ ಇದೆ. ಅಂದರೆ ಅರ್ಧದಷ್ಟು ಆಸ್ತಿಯಲ್ಲಿ ಭಾಗ ಸಿಗ್ತಾ ಇದೆ. ಆದರೆ ಭಾರತದ ಬೇರೆ ರಾಜ್ಯಗಳಲ್ಲಿರೋ ಮುಸ್ಲಿಂ ಮಹಿಳೆಯರು ಶರಿಯಾ ಕಾನೂನಿನ ಅಡಿಯಲ್ಲೇ ಸಹೋದರರ ಅರ್ಧದಷ್ಟು ಆಸ್ತಿಯನ್ನು ಮಾತ್ರ ಪಡ್ಕೊಳ್ತಾ ಇದ್ದಾರೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅಡಿಯಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ಮತ್ತು ಭಾರತೀಯ ಉತ್ತರಾಧಿಕಾರ ಕಾಯ್ದೆ ಅಡಿಯಲ್ಲಿ ಕ್ರಿಶ್ಚಿಯನ್ನರು ಮತ್ತು ಪಾರ್ಸಿ ಮಹಿಳೆಯರಿಗೆ ಸಮಾನ ಆಸ್ತಿಯ ಹಕ್ಕನ್ನು ಕಲ್ಪಿಸಿಕೊಡಲಾಗಿದೆ. ಹೀಗಿದ್ದಾಗ ಶರಿಯಾ ಕಾನೂನಿನ ಅಡಿಯಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಮಾತ್ರ ಯಾಕೆ ಈ ಶಿಕ್ಷೆ ಅನ್ನೋದನ್ನು ಅರ್ಜಿದಾರ ಶುಕ್ಲಾ ಕೇಳ್ತಾ ಇದ್ದಾರೆ. ಅದು ನಿಜ ತಾನೇ? ಒಂದೇ ದೇಶ, ಒಂದೇ ಸಂವಿಧಾನ, ಎಲ್ಲರೂ ಸೇರಿ ದೇಶಕ್ಕೆ ಯಾರು ನಾಯಕ ಆಗಬೇಕು, ಯಾರು ಪ್ರಧಾನಿ ಆಗಬೇಕು, ಯಾರು ಏನಾಗಬೇಕು ಅನ್ನೋದಕ್ಕೆ ಮತವನ್ನು ಹಕ್ಕನ್ನು ಪಡೆದುಕೊಂಡಿದ್ದೀವಿ. ಭಾರತದಲ್ಲಿ ಕಾನೂನು ಇದೆ, ಭಾರತಕ್ಕೆ ಸಂವಿಧಾನ ಕೂಡ ಇದೆ. ಆದರೂ ಭಾರತದ ಕಾನೂನು ಮತ್ತು ಸಂವಿಧಾನಕ್ಕಿಂತ ಮೇಲಿದೆಯಾ? ಇದ್ಯಾವುದೋ ಶರಿಯಾ ಕಾನೂನು ಅನ್ನೋ ಹಾಗೆ ಪದೇ ಪದೇ ಬಹಳಷ್ಟು ಯೋಗ್ಯತೆ ಇಲ್ಲದವರು ಮತ ಅಂದ ಬಡ್ಡಿ ಮಕ್ಕಳು ಮಾತಾಡ್ತಾ ಇರ್ತಾರೆ. ಇಲ್ಲಿಯವರೆಗೂ ಅದೆಷ್ಟೋ ತೀರ್ಪುಗಳು ಶರಿಯಾ ಕಾನೂನಿನ ಅಡಿಯಲ್ಲೇ ಬಂದಿವೆ. ಅದೇ ನಮ್ಮ ದೇಶದ ದುರಂತ. ಹಾಗಾದರೆ ಭಾರತದಲ್ಲಿರೋ ಕಾನೂನಿಗೆ ಕಿಮ್ಮತ್ತಿನ ಬೆಲೆ ಇಲ್ವಾ? ಮತ್ತು ಭಾರತದ ಸಂವಿಧಾನಕ್ಕೆ ಬೆಲೆ ಇಲ್ವಾ? ಹಾಗೇನಾದರೂ ಭಾರತದ ಕಾನೂನು ಮತ್ತು ಸಂವಿಧಾನವನ್ನು ಒಪ್ಪಿಕೊಳ್ಳೋದೇ ನಿಜ ಆದರೆ ಅಂಥವರು ಏಕರೂಪ ನಾಗರಿಕ ಸಂಹಿತೆಯನ್ನು ಒಪ್ಪಿಕೊಳ್ಳಲೇಬೇಕು. ಆದರೆ ನಮ್ಮ ದೇಶದ ಕರ್ಮ ಅಂದರೆ ದೇಶದಲ್ಲಿ ಈಗ ವಿಪಕ್ಷದಲ್ಲಿರೋ ನಾಯಕರೆಲ್ಲ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಅಲ್ಲಾಡ್ತಾ ಇರ್ತಾರೆ. ಅದನ್ನೇ ಹೇಳ್ಕೊಂಡು ಮತ ಹಾಕಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತಾರೆ. ಅದೇ UCC ಬೇಡ, ಶರಿಯಾದಲ್ಲಿ ಏನಿದೆಯೋ ಅದನ್ನು ಅವರು ಮಾಡಿಕೊಳ್ತಾರೆ ಬಿಡಿ ಅಂತಾರೆ. ಹಾಗೇನಾದರೂ UCC ಜಾರಿಯಾದರೆ ದೇಶದಲ್ಲಿ ಬೆಂಕಿ ಹೊತ್ತಿ ಉರಿಯುತ್ತೆ ಅಂತಾರೆ. ಅಷ್ಟಕ್ಕೂ ಮುಂದೆ ಬೆಂಕಿ ಹೊತ್ತಿ ಉರಿಯುತ್ತೆ ಅನ್ನೋದು ವಿಪಕ್ಷದಲ್ಲಿರೋರಿಗೆ ಮೊದಲೇ ಹೇಗೆ ಗೊತ್ತಾಗತ್ತೆ? ಅಂದರೆ ಅದನ್ನು ಮಾಡೋರು ಅವರೇನಾ ಅನ್ನೋ ಅನುಮಾನ ಕೂಡ ಬರಲ್ವಾ? ಯೋಚನೆ ಮಾಡಿ. ಇಲ್ಲ ಅಂದರೆ ಮೊದಲೇ ಬೆಂಕಿ ಹಚ್ಚೋರು ರಾಹುಲ್ ಗಾಂಧಿಗೆ ಕಾಲ್ ಮಾಡಿ ರಾಹುಲ್ ಭಯ್ಯ ನಾವು ಬೆಂಕಿಗೆ ಹಚ್ತೀವಿ ಅಂತ ಹೇಳಿರ್ತಾರ. ಅದೇನೋಪ್ಪ, ಇವರ ಮಾತಿನ ಮರ್ಮ, ಅದರಲ್ಲಿರೋ ಕರ್ಮ ಅವರಿಗೆ ಗೊತ್ತು. ಇನ್ನು ಈ ಶರಿಯಾ ಕಾನೂನಲ್ಲಿ ಕೇವಲ ಆಸ್ತಿಯ ಹಕ್ಕಿನಲ್ಲಿ ಮಾತ್ರ ಅಸಮಾನತೆ ಇಲ್ಲ, ವಿಲ್ ಬರೆಯೋದ್ರಲ್ಲೂ ಅಸಮಾನತೆ ಇದೆ. 2024ರಲ್ಲಿ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಗಂಭೀರವಾಗಿ ಪರಿಗಣನೆ ಮಾಡಿತ್ತು. ಮುಸ್ಲಿಂ ವ್ಯಕ್ತಿಯೊಬ್ಬ ತನ್ನ ಆಸ್ತಿಯಲ್ಲಿ ಇಷ್ಟ ಬಂದ ಹಾಗೆ ವಿಲ್ ಮಾಡೋ ಹಕ್ಕನ್ನು ಹೊಂದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಆಸ್ತಿಯ 1/3 ಭಾಗ ಮಾತ್ರ ಇತರ ವಾರಸುದಾರರ ಒಪ್ಪಿಗೆ ಇಲ್ಲದೆ ವಿಲ್ ಮಾಡಬಹುದು. ಅದೇ ವಿಚಾರವಾಗಿ ನ್ಯಾಯಾಲಯ ಒಂದು ಪ್ರಕರಣವನ್ನು ಆಲಿಸಿತ್ತು. ಅಲ್ಲಿ ಸತ್ತು ಹೋಗಿದ್ದ ವ್ಯಕ್ತಿ 4 ಮಕ್ಕಳಲ್ಲಿ 3 ಮಕ್ಕಳಿಗೆ ಮಾತ್ರ ವಿಲ್ ಮಾಡಿದ್ರು. 4ನೇ ಮಗನನ್ನ ಕೈ ಬಿಡಲಾಗಿತ್ತು. ಅಲ್ಲಿ ನ್ಯಾಯಾಲಯ ಸತ್ತ ವ್ಯಕ್ತಿ 1/3 ಭಾಗ ಮಾತ್ರ ವಿಲ್ ಮಾಡಬಹುದು ಅನ್ನೋ ತೀರ್ಪನ್ನು ನೀಡಿತ್ತು. ಅದನ್ನೇ ಇಲ್ಲೂ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಷ್ಟೆಲ್ಲ ವಾದವನ್ನು ಆಲಿಸಿದ ಜಸ್ಟಿಸ್ ಸೂರ್ಯಕಾಂತ್ ಅವರ ಪೀಠ
ಪರ್ಸನಲ್ ಕಾನೂನುಗಳನ್ನ ಸಾಂವಿಧಾನಿಕ ಪರೀಕ್ಷೆಗೆ ಒಳಪಡಿಸೋಕೆ ಆಗಲ್ಲ. ಜೊತೆಗೆ ಶಾಸಕಾಂಗದ ಮೂಲಕವೇ ಇದನ್ನ ಸರಿಪಡಿಸಬೇಕು. ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರೋಕೆ ಶಾಸಕಾಂಗಕ್ಕೆ ಶಿಫಾರಸು ಮಾಡಿದ್ದೀವಿ ಅಂತ ನ್ಯಾಯಪೀಠ ಹೇಳಿ ಆಗಿದೆ. ಜೊತೆಗೆ ಸಿಜೆ ಸೂರ್ಯಕಾಂತ್ ಅವರು 44ನೇ ವಿಧಿಯನ್ನ ಉಲ್ಲೇಖ ಮಾಡಿ ಎಲ್ಲದಕ್ಕೂ ಪರಿಹಾರ ಒಂದೇ, ಅದು UCC ಅನ್ನೋದನ್ನ ಹೇಳಿದ್ರು. ಅಲ್ಲಿಗೆ ಒಂದು ರಾಷ್ಟ್ರ ಒಂದು ಕಾನೂನು ಅಂದ್ರೆ ಎಲ್ಲರೂ ಕೇಳ್ತಾ ಇದ್ದ ಒನ್ ನೇಷನ್ ಒನ್ ಲಾ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಬೆಂಬಲಿಸಿದ ಹಾಗೆ ಆಗ್ತಾ ಇದೆ. ಈಗ ಮೋದಿ ಸರ್ಕಾರಕ್ಕೆ ಆನೆ ಬಲವನ್ನ ಸುಪ್ರೀಂ ನೀಡಿದ್ದಾಯ್ತು. ಮುಂದೆ ಮೋದಿ ಸರ್ಕಾರ ಅದೆಷ್ಟು ವೇಗವಾಗಿ UCCಯನ್ನ ಜಾರಿಗೆ ತಗೊಂಡು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅದೇನೇ ಆದ್ರೂ ಈಗ ವಿಪಕ್ಷ ಮತ್ತು ಅದರಲ್ಲಿರೋ ನಾಯಕರು ಮುಂದೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರೇ ಸರಿ ಇಲ್ಲ, ಇವರೆಲ್ಲ ಮುಸ್ಲಿಂ ವಿರೋಧಿಗಳು ಅಂತ ಮಾತನಾಡಿದ್ರು ಅಚ್ಚರಿಯನ್ನ ಪಡಬೇಕಿಲ್ಲ. ಕೆಲವೊಮ್ಮೆ ಕೆಲ ವಿಷಯಗಳಲ್ಲಿ ಪ್ರಧಾನಿ ಮೋದಿ ತುಂಬ ಮೌನವಾಗಿ ಬಹಳ ತಾಳ್ಮೆ ಅಂತ ಸುಮ್ಮನೆ ಇದ್ರೆ ಆಗಲ್ಲ, ಕಬ್ಬಿಣ ಕಾದಾಗಲೇ ಬಡಿಬೇಕು. ಅಂದರೆ ಈಗ ಸುಪ್ರೀಂ ಕೋರ್ಟ್ UCC ಜಾರಿಗೆ ತನ್ನಿ ಅಂದಾಗ ತಗೊಂಡು ಬಂದರೆ ಯಾವುದೇ ಕಾನೂನಿನ ಅಡೆತಡೆ ಬರಲ್ಲ. ಅದನ್ನು ಬಿಟ್ಟು ಇವತ್ತು ಹೇಳಿದರೆ ಯಾವತ್ತೋ ಮಾಡೋಕ್ಕೆ ಹೋದಾಗಲೇ ಗಲಭೆಗಳು ಶುರುವಾಗೋದು. ಮೋದಿ ಮುಂದೆ UCCಯ ಬಗ್ಗೆ ಅದೇನು ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇದು ಗೆಳೆಯರೆ, ಮೋದಿ ಸರ್ಕಾರದ ಕನಸಿಗೆ ಸುಪ್ರೀಂ CJ ಸೂರ್ಯಕಾಂತ್ ಅವರು ಆನೆ ಬಲವನ್ನು ತುಂಬಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.